ನಮಸ್ಕಾರ ವೀಕ್ಷಕರೇ, ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ. ಇವತ್ತು ನಾನು ನಮ್ಮ ಕಾಡಲ್ಲಿ ಸಿಗುವ ನೆಲ್ಲಿಕಾಯಿಂದ ಏನೆಲ್ಲ ಮಾಡಬಹುದು ಅನ್ನೋದು ಒಂದು 3 ಮಾಹಿತಿಗಳನ್ನು ನಾನು ಕೊಡ್ತೀನಿ. ತುಂಬ ನೆಲ್ಲಿಕಾಯಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ಉಪ್ಪಿನಕಾಯಿ ಮಾಡ್ಬೋದು, ಬೇರೆ ಬೇರೆ ಏನೇನೋ ಮಾಡ್ಬೋದು. ಆದರೆ ನಾನು 3 ಉದಾಹರಣೆಗಳನ್ನು ಇವತ್ತು ಕೊಡ್ತೇನೆ. ಈ ಒಂದು ನೆಲ್ಲಿಕಾಯಿಂದ ಮೊದಲನೇದಾಗಿ ನಮ್ಮ ತಲೆಗೆ ತುಂಬ ಹೇರ್ ಲಾಸ್ ಆಗ್ತಾ ಇರ್ತದೆ. ಆ ಹೇರ್ ಲಾಸನ್ನು ಆಗ್ತಾ ಇರುವಂಥ ಹೇರನ್ನು ನಾವು ಇಟ್ಕೊಳ್ಬೇಕಂತ ಹೇಳಿದ್ರೆ, ಒಂದು ಮುಷ್ಟಿ ನೆಲ್ಲಿಕಾಯನ್ನು ಅದರ ಒಳಗಿನ ಬೀಜ ತೆಗೆದು, ಅದರ ನಂತರ ಒಂದು ಮುಷ್ಟಿ ನಾವು ಈ ಸಾಂಬಾರು ಮಾಡುವಂತಹ ಕರಿಮಂಗಲ ಸೊಪ್ಪು, ಅದರ ನಂತರ ಒಂದು ಅರ್ಧ ಮುಷ್ಟಿ ಮೆಂತೆ ಅನ್ನು ಹಾಕಿ ನಾವು ಈ ಒಂದು ಕೊಬ್ಬರಿ ಎಣ್ಣೆಯಲ್ಲಿ, ಒಳ್ಳೆ ಕೊಬ್ಬರಿ ಎಣ್ಣೆ ತಗೊಳ್ಬೇಕು. ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಯಲ್ಲಿ ಸಣ್ಣ ಉರಿ ಮಾಡಿ ಅದನ್ನು ನಾವು ಬೇಯಿಸಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಆ ಕಲರ್ ಚೇಂಜ್ ಆಗೋವರೆಗೆ ನಾವು ಬೇಯಿಸ್ತಾನೇ ಇರಬೇಕು. ದೊಡ್ಡ ಉರಿ ಮಾಡಿದರೆ ಬೇಗ ಕಲರ್ ಬರ್ತದೆ. ಅದು ಸಣ್ಣ ಉರಿಯಲ್ಲಿ ನಾವು ಬೇಯಿಸಿ ಆ ಒಂದು ಎಲ್ಲ ಸಾಮಗ್ರಿಗಳು ಅದರ ಅಷ್ಟಕ್ಕೆ ಬೆಂದು ಸೈಡು ಆಗ್ತದೆ. ಎಣ್ಣೆ ಬೇರೆ, ಈ ನಾವು ಹಾಕಿರುವ ಸಾಮಗ್ರಿಗಳು ಬೇರೆ ಆಗ್ತದೆ. ಅದಾದ ನಂತರ ನಾವು ಸೋಸಿ ಚೆನ್ನಾಗಿ ಒಂದು ಬಾಟ್ಲು ತುಂಬು ಇಟ್ಕೊಂಡ್ರೆ ಪ್ರತಿದಿನವೂ ನಾವು ತಲೆಗೆ ಹಾಕ್ಬೋದು. ನಮ್ಮ ಹಳ್ಳಿಯಲ್ಲಿ ಮಾಡುವಂತಹ ಈ ಒಂದು ಕೆಲವಷ್ಟು ವಿಧಾನಗಳು ನಮ್ಮ ತಲೆಗೆ ಒಳ್ಳೆಯ ಒಂದು ಔಷಧಿಗೆ ಕಾರಣವಾಗಿರುವಂತಹ ಈ ಒಂದು ನೆಲ್ಲಿಕಾಯಿ. ನಂತರ ಯಾರಿಗೆಲ್ಲ ಶುಗರ್ ಇದೆಯೋ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಒಂದು ಗ್ಲಾಸ್ ನೀರು ಕುಡಿಬೇಕು. ನೀರು ಕುಡಿದಾದ್ಮೇಲೆ ಒಂದು ನೆಲ್ಲಿಕಾಯನ್ನು ಬಾಯಲ್ಲಿ ಹಾಕ್ಕೊಂಡು ನೀವು ಅದನ್ನು ಎಲ್ಲ ಜಗದು ನುಂಗಬೇಕು, ಅದರ ರಸ ಎಲ್ಲ. ಹಾಗೆ ಮಾಡಿದರೆ ಯಾವುದೇ ಕಾರಣಕ್ಕೂ ಶುಗರ್ ಹೆಚ್ಚು ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಅಂದರೆ ಒಂದೇ ಲೆವೆಲ್ ಇರ್ತದೆ. ಅದರ ನಂತರ ನೀವೇನು ಮಾಡಬೇಕು ಅಂತೇಳಿ, ಪಿತ್ತ, ಯಾರಿಗೆ ಹೆಚ್ಚು ಪಿತ್ತ ಆಗಿರ್ತದೆಯೋ ಅವರು ಸಹ ಬೆಳಿಗ್ಗೆ ಮುಂಚೆ ಒಂದು ನೆಲ್ಲಿಕಾಯನ್ನು ಇದೇ ಉಪ್ಪಿನಲ್ಲೇ ಹಾಕಿಟ್ಟಿದ್ದು ತಿಂದರೆ ಒಂದು 15 ದಿನ ತಿಂದರೆ ಗೊತ್ತಾಗ್ತದೆ. ಹಾಸಿಗೆ ಮೇಲಿಂದ ಹೇಳ್ತಾ ತಲೆ ಸುತ್ತು ಬರೋದು, ನಿಂತಲ್ಲೇ ಒಂಥರ ಜೋಮ್ ಥರ ಬರೋದು, ಅದೆಲ್ಲ ಒಂದು ಪಿತ್ತದ ಮತ್ತು ಹುಳಿ ತೇಗು ಬರ್ತಾ ಇರೋದು ಗಂಟಲಲ್ಲಿ, ಅದೆಲ್ಲ ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು. ಹಾಗಾಗಿ ಅದೆಲ್ಲ ನಿವಾರಣೆ ಆಗಬೇಕಂದ್ರೆ ಈ ಒಂದು ನೆಲ್ಲಿಕಾಯಿ ಒಳ್ಳೆಯ ಔಷಧಿ. ನಮ್ಮ ಹಳ್ಳಿ ಸೈಡಲ್ಲಿ ನಾವು ಈ ಥರದನ್ನು ಉಪಯೋಗಿಸ್ತೇವೆ. ಕೆಲವಷ್ಟು ನಮ್ಮ ಹಳ್ಳಿ ಆಯುರ್ವೇದಿಕ್ ಔಷಧಿಗಳನ್ನೇ ಬಳಸ್ಕೊಂಡು ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ಆಗ್ತಾ ಇಲ್ಲ, ಆಯುರ್ವೇದಿಕ್ಕಿಗೂ ಇದು ಯಾವುದು ಒಂದು ನಮಗೆ ತಗೊಳ್ತಾ ಇಲ್ಲ ಈ ಒಂದು ಕಾಯಿಲೆ ಅಂತ ಹೇಳಿದವಾಗ ನಾವು ಅಲೋಪತಿ ಕಡೆಗೆ ಸ್ವಲ್ಪ ಗಮನ ಕೊಡ್ತೇವೆ. ಹಾಗಾಗಿ ವೀಕ್ಷಕರೇ, ಪ್ರತಿಯೊಬ್ಬರು ಈ ನೆಲ್ಲಿಕಾಯನ್ನು ಯಾವ ಥರ ಯೂಜಿಗೆ ಬರ್ತದೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಿದೆ. ಆದರೆ ಕೆಲವು ಕಡೆ ಸಿಗ್ತದೆ, ಕೆಲವರಿಗೆ ಸಿಗೋದಿಲ್ಲ. ನಾನು ಇಷ್ಟೊತ್ತರಿಗೆ ನಿಮಗೆ ಒಂದು 3 ಟಿಪ್ಸನ್ನು ಕೊಟ್ಟಿದ್ದೇನೆ, ಒಂದು ನೆಲ್ಲಿಕಾಯಿಂದ ಏನೆಲ್ಲ ಮಾಡಬಹುದು ಅಂತ. ಹೀಗೆ ಇವತ್ತಿನ ನನ್ನ ಈ ಒಂದು ವಿಡಿಯೋ ನಿಮಗೆ ಚೆನ್ನಾಗಿ ಇದೆ ನಾನು ಮಾಡಿರೋದು ಅಂತ ಹೇಳಾದರೆ, ನನ್ನ ಕರ್ಲಿ ಮನೆ ಸಿದ್ದಿ ಯೂಟ್ಯೂಬ್ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ ಅವರು ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಕೊಡಿ, ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಮತ್ತು ನಮ್ಮ ಹಳ್ಳಿಯಲ್ಲಿರುವಂತಹ ನಮ್ಮಂಥವ್ರನ್ನ ಮೇಲಕ್ಕೆ ತಂದಿದ್ದೀರಾ ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲ್ನವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದೇ ಥರ ನನಗೆ ಕೊನೆಯವರೆಗೂ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟಿಂದ ನಾನು ಬೆಳೀತಾ ಇದ್ದೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.